ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಯೋಜನೆ ಅನಾವರಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಸ್ತಬ್ಧ ಚಿತ್ರ ಮೂಲಕ ಯೋಜನೆ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಈಗ ಮುಂದಾಗ್ತಾ ಇದೆ. ಮೈಸೂರಿನ ಬಂಡಿಪಾಳ್ಯದಲ್ಲಿ ತಯಾರಾಗ್ತಾ ಇದೆ ಈ ಸ್ತಬ್ಧ ಚಿತ್ರಗಳು. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಅನ್ನುವಂತಹ ಯೋಜನೆಯನ್ನು ಅನಾವರಣ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ತಬ್ಧ ಚಿತ್ರ ಮೂಲಕವಾಗಿ ಯೋಜನೆಯ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಮೈಸೂರಿನ ಬಂಡಿಪಾಳ್ಯದಲ್ಲಿ ತಯಾರಾಗ್ತಾ ಇದ್ದಾವೆ ಸ್ತಬ್ಧ ಚಿತ್ರಗಳು. ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸ್ತಬ್ಧ ಚಿತ್ರ ತಯಾರಾಗ್ತಾ ಇದೆ. ನೇತ್ರದಾನದ ಸಂದೇಶವನ್ನ ಸಾರುವಂತಹ ಆಶಾ ಕಿರಣ ಯೋಜನೆಯ ಸ್ತಬ್ಧ ಚಿತ್ರ ಇದು. ಮೈಸೂರು DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಡಾಕ್ಟರ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸ್ತಬ್ಧ ಚಿತ್ರ ತಯಾರಿಸಲಾಗ್ತಾ ಇದೆ. ನೇತ್ರದಾನ, ಮಹಾದಾನ, ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ತಮ್ಮ ನೇತ್ರಗಳನ್ನು ದಾನ ಮಾಡಿದರು. ಪುನೀತ್ ರಾಜ್ಕುಮಾರ್ ಅವರು ಕೂಡ ಅದೇ ಒಂದು ಹಾದಿಯಲ್ಲಿ ಸಾಗಿದ್ರು. ಇದರ ಜೊತೆಗೆ ಕೇವಲ ಕರ್ನಾಟಕ ಮಾತ್ರವಲ್ಲದೆ ರಾಷ್ಟ್ರಮಟ್ಟದಲ್ಲೂ ಕೂಡ ಒಂದು ಬಹುದೊಡ್ಡ ಸಂದೇಶವನ್ನು ಸಾರಿದರು. ಮಣ್ಣಲ್ಲಿ ಮಣ್ಣಾಗುವ ಬದಲು, ಬೂದಿಯಾಗುವ ಬದಲು ಇನ್ನೊಬ್ಬರಿಗೆ ಅದು ಬೆಳಕಾಗಲಿ ಅನ್ನುವಂತಹ ಒಂದು ಸಂದೇಶ ಅಣ್ಣವರು ಕೂಡ ಸಾರಿದ್ರು. ಅದೇ ಹಾದಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಸಾಗಿದ್ರು. ಈಗ ಆ ಒಂದು ವಿಚಾರ ಯೋಜನೆಯ ರೂಪದಲ್ಲಿ ಬರ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಈ ಒಂದು ಟ್ಯಾಬ್ಲೋ ಮೂಲಕವಾಗಿ ಎಲ್ಲರಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಅಂಗಾಂಗಗಳ ದಾನಕ್ಕೆ ಮುಂದಾಗಬೇಕು ಅಂತ ಆ ನಿಟ್ಟಿನಲ್ಲಿ ಅರಿವು ಮೂಡಿಸೋದಕ್ಕೆ ಒಂದು ಟ್ಯಾಬ್ಲೋ ಸಿದ್ಧಪಡಿಸ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ನಾಳೆ ಇದು ಕೂಡ ಪ್ರದರ್ಶನಕ್ಕೆ ಬರುತ್ತೆ. ಹಿಡಿಯುವಂಗಿಲ್ಲ, ಸುಮ್ಮನೆ ನೋಡೋದಷ್ಟೇ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂತಂದರೆ ಅದಕ್ಕೆ ಜಂಬೂ ಸವಾರಿ. ಆ ಜಂಬೂ ಸವಾರಿಗೆ ಮತ್ತೊಂದು ಮೆರುಗು ನೀಡ್ತಕ್ಕಂಥದ್ದು ಸ್ತಬ್ಧ ಚಿತ್ರಗಳು. ಇದೀಗ ಸ್ತಬ್ಧ ಚಿತ್ರಗಳ ತಯಾರಾಗ್ತಿರ್ತಕ್ಕಂಥ ಏನು ಬಂಡಿಪಾಳ್ಯದ ಯಾರ್ಡ್ ಬಳಿ ನಾವಿದ್ದೇವೆ. ಇವಾಗ ನೋಡ್ಬೋದು ವಿವಿಧ ಇಲಾಖೆಗಳ ಒಟ್ಟು 31 ಜಿಲ್ಲೆಗಳ 31 ಸ್ತಬ್ಧ ಚಿತ್ರಗಳು, ಜೊತೆಗೆ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳ ತಯಾರಿ ಕಾರ್ಯ ಈ ಬಂಡಿಪಾಳ್ಯದ ಯಾರ್ಡ್ ಬಳಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಬಾರಿ ಆರೋಗ್ಯ ಇಲಾಖೆ, ಅದರಲ್ಲೂ ಕೂಡ ಮೈಸೂರು ಆರೋಗ್ಯ ಇಲಾಖೆ ತಯಾರು ಮಾಡಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಪ್ರಮುಖ ಚಿತ್ರವುಳ್ಳಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಎಂಬ ಹೊಸ ಯೋಜನೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಜಾರಿಗೆ ತಂದಿರತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನ ಆರೋಗ್ಯ ಜ್ಯೋತಿ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಅನ್ನೋ ಹೊಸ ಯೋಜನೆಯನ್ನು ಇದೀಗ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಆ ಯೋಜನೆಯಿಂದ ಬಿಂಬಿಸ್ತಕ್ಕಂಥ ಒಂದು ಸ್ತಬ್ಧ ಚಿತ್ರ ಈ ಬಾರಿಯ ಸ್ತಬ್ಧ ಚಿತ್ರ ದಸರಾ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಪ್ರಮುಖ ಆಕರ್ಷಣೆಯ ಕಿಡುಗ ಆಗಿರ್ತಕ್ಕಂಥದ್ದು. ಈ ಒಂದು ಸ್ತಬ್ಧ ಚಿತ್ರದ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಅಂದರೆ DHO ಆಗಿರ್ತಕ್ಕಂಥ ಡಾಕ್ಟರ್ ಕುಮಾರಸ್ವಾಮಿ ಅವರು ನಮ್ಮ ಜೊತೆ ನಿಲ್ಲಿದ್ದಾರೆ. ಅವ್ರನ್ನ ಮಾತನಾಡ್ತಾರೆ. ಸರ್, ನಿಮ್ಮ ಇಲಾಖೆ ವತಿಯಿಂದ ಏನು ಆರೋಗ್ಯ ಇಲಾಖೆಯಿಂದ ಈ ಬಾರಿ ಹೊಸದಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಅನ್ನೋ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದೀರಿ. ಈ ದಸರಾದಲ್ಲಿ ಈ ಸ್ತಬ್ಧ ಚಿತ್ರ ಕೂಡ ಒಂದು ಪ್ರಮುಖ ಆಕರ್ಷಣೆ ಆಗಿದೆ. ಇದರ ವಿಶೇಷತೆ ಏನಿದೆ, ಏನು ಸಂದೇಶವನ್ನು ಸಾರುತ್ತೆ ಅಂತ? ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ಸಾರ್ವಜನಿಕರಿಗೆ ಇಲಾಖೆ ಮೂಲಕ ತಲುಪಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷದ ನಮ್ಮ ಇಲಾಖೆಯ ಆಕರ್ಷಣೆಯಾಗಿ ಮಾನ್ಯ ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಕಾರ್ಯಕ್ರಮವನ್ನು ಏನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ ಮತ್ತು ಈಗ ಆಲ್ರೆಡಿ ನಾವು ಏನು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಇತ್ತೀಚೆಗೆ 3-4 ತಿಂಗಳ ಅವಧಿಯಲ್ಲಿ ನಾವೆಲ್ಲರೂ ಗಮನಿಸುವ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಗೆ ಒಳಪಡತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಮತ್ತು ಹಠಾತ್ ಹೃದಯ ಸ್ತಂಭನ ಆಗಿರ್ತಕ್ಕಂಥದ್ದು. ಈ ಪ್ರಕರಣಗಳು ಬಿತ್ತರ ಆದಂಥ ಸಂದರ್ಭದಲ್ಲಿ ಇದರ ಗಂಭೀರತೆಯನ್ನು ಸರ್ಕಾರ ಅರಿತು ಆರೋಗ್ಯ ಇಲಾಖೆ ಅದನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ
ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಏನಿದೆ ಇದರ ಅಡಿಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಅಂಗಾಂಗ ದಾನದ ಬಗ್ಗೆಯೂ ಕೂಡ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಈ ಸ್ತಬ್ಧ ಚಿತ್ರದಲ್ಲಿ ಇರುತ್ತಾ ಸರ್? ಅಂಗಾಂಗ ದಾನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಯಶಸ್ಸನ್ನು ಕರ್ನಾಟಕ ಸರ್ಕಾರ ಈಗ ಆಲ್ರೆಡಿ ಸಾಧನೆಯನ್ನು ಮಾಡಿದೆ. ಆ ನಿಟ್ಟಿನಲ್ಲಿಯೂ ಸಹ ಅಂಗಾಂಗ ದಾನ, ಕಣ್ಣಿನ ದಾನ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಮತ್ತು ಈ ಥರ ಅಂಗಾಂಗ ದಾನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಭಿತ್ತಿಚಿತ್ರ ಮತ್ತು ಸಾರ್ವಜನಿಕರ ಅರಿವು ಮೂಡಿಸೋಕ್ಕಂಥ ಕ್ರಿಯೆ ಯೋಜನೆಯನ್ನು ಸಹ ಇದರಲ್ಲಿ ಅಳವಡಿಕೆ ಮಾಡಿಕೊಂಡು. ಸೊ ಇದಿಷ್ಟು ಏನು ಮೈಸೂರು ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ DHO ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾತಾಗಿರ್ತಕ್ಕಂಥ, ಅಂದರೆ ಪ್ರಮುಖ ಆಕರ್ಷಣೆಯಾಗಿ ಈ ಬಾರಿ ಸ್ತಬ್ಧ ಚಿತ್ರದ ಪ್ರದರ್ಶನಗಳಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರ ಹೃದಯ ಜ್ಯೋತಿ ಅನ್ನೋ ಒಂದು ಹೊಸ ಯೋಜನೆಯನ್ನು ರಾಜ್ಯ ಸರ್ಕಾರ ಏನು ಜಾರಿಗೆ ತಂದಿದೆ, ಆ ಯೋಜನೆಯನ್ನು ಬಿತ್ತರಿಸುವಂಥ, ಅದಕ್ಕೆ ಸಂಬಂಧಪಟ್ಟಂತೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇದೀಗ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ TV5 ಕನ್ನಡ, ಮೈಸೂರು.